ಅಲ್ಲ ಹೊರಟಿದ್ದೀನಿ ಕಣ, ಇನ್ನು 5 ನಿಮಿಷದಲ್ಲಿ ಮನೆ ಹತ್ರ. ಯಾಕೆ ಕ್ಯಾನ್ಸಲ್? ಲೋ ಯಾಕೋ ಒಂದು ನಿಮಿಷ. ಅಲ್ಲ ಗುರು, ಫಿಲಮ್ ಇನ್ನು 5 ನಿಮಿಷ ಇದ್ದಂಗೆ ಯಾಕೆ ಗುರು ಕ್ಯಾನ್ಸಲ್ ಮಾಡ್ತಾವನೆ? ಏನಾದ್ರು ನನ್ನ ಜೊತೆ ಹೋಗೋದಕ್ಕೆ ಇಷ್ಟ ಇಲ್ವಾ, ಅಥವಾ ಅವಮಾನನ? ಅಥವಾ ದಿನೇಶನ್ ಜೊತೆ ಏನಾದರೂ ಫಿಲಮ್ಗೆ ಹೋಯ್ತಾವನ? ಇತ್ತೀಚೆಗೆ ಅವನ ಜೊತೆ ಬೇರೆ ಕ್ಲೋಸ್ ಆಗವನೆ. ಅಥವಾ ನಾನು ಇಷ್ಟೊತ್ತಾದ್ರೂ ಟಿಕೆಟ್ ದುಡ್ಡು ಕಳಿಸಿಲ್ಲ ಅಂದ್ಬಿಟ್ಟು ನನ್ನ ಜೊತೆ ಕ್ಯಾನ್ಸಲ್ ಮಾಡ್ಕೊಂಡು ಬೇರೆಯವ್ರ ಜೊತೆ ಹೋಯ್ತಾವನ ದುಡ್ಡು ಕೊಡೋರ ಹತ್ರ. ಅಥವಾ ಇಂಟರ್ವಲಲ್ಲಿ ಜಾಸ್ತಿ ಸ್ನ್ಯಾಕ್ಸ್ ತಿಂತೀನಿ ಅಂದ್ಬಿಟ್ಟು ಖರ್ಚಾಗುತ್ತೆ, ಬೇಡ ನನ್ನ ಮಗನ ಜೊತೆ ಹೋಗೋದು ಅಂತಾನ. ಲಾಸ್ಟ್ ಟೈಮ್ ಫ್ರೆಂಡ್ಸ್ ಎಲ್ಲ ಇದ್ದಾಗ ಅವ್ನಿಗೆ ಗಾಂಡು ಅಂದ್ಬಿಡ್ತೀಗ ಅವ್ರಿಸ್ಬಿಟ್ಟು ಅಂದ್ಬಿಟ್ಟು ಏನಾದರೂ ನನ್ನ ಜೊತೆ ಬರ್ತಾ ಇಲ್ವಾ? ಅರ್ಥನೇ ಆಯ್ತು. ಓ, ನನ್ನ ಪ್ರಕಾರ ಇವ್ನು ಹುಡುಗಿನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದೆ ಅಂದ್ಬಿಟ್ಟು ಬರ್ತಾ ಇಲ್ವೇನೋ ನನ್ನ ಜೊತೆ ಒಂದು ಫಿಲಮ್ಗೆ. ತಿಕ್ಕ ಹುರ್ಕೊಬಿಟ್ಟವನೇ ಗುರು. ಇವತ್ತು ಭೀಮ್ನ ಅಮಾವಾಸ್ಯೆ ಬೇರೆ, ಅವ್ರ ಮನೇಲಿ ಅಮಾವಾಸ್ಯೆ ಹೋಗ್ಬೇಡ ಅಂತ ಹೇಳಿರ್ಬೋದು. ಅಲ್ಲ, ಅವನ ಆಚೆ ಹೋಗದೆ ಇದ್ರೆ ನನ್ನನ್ನು ಯಾಕೆ ಮನೆಗೆ ಬರಬೇಡ ಅಂತಂದ? ಸೀಕ್ರೆಟಾಗಿ ಯಾರನ್ನಾದ್ರೂ ಮನೆಗೆ ಕರ್ಸ್ಕೊತಾವನ ಕಾಲು ತೊಳ್ಸ್ಕೊಳಕ್ಕೆ ಇವತ್ತು ಭೀಮ್ನ ಅಮಾವಾಸ್ಯೆ ಪ್ರಯುಕ್ತ. ಹಂಗಿದ್ರೆ ಈ ಸೈಡಾಗಿ ಯಾರು ಗುರು ಕಾಲು ತೊಳಿತಾರೆ? ಮೇಘನ ಇಲ್ಲ ಪ್ರಿಯಾನ? ಥೋ, ಇಲ್ಲ ಅವ್ರಿಗೆ ಕೇಳ್ಬಿಡ್ತೀನಿ ಫೋನ್ ಮಾಡ್ಬಿಟ್ಟು, ಲೇ ಇವತ್ತೇನಾದರೂ ಹೋಗ್ಬಿಟ್ಟು ವಿಜಿದು ಕಾಲು ತೊಳಿತೀನಿ. ಅದು ಸರಿ ಹೋಗಲ್ಲ ಗುರು. ಯಾಕೆ ಗುರು ಇವನ್ನ ಅವಾಯ್ಡ್ ಮಾಡ್ತಾವನೆ? ಇನ್ನು 5 ನಿಮಿಷ ಫಿಲಮ್ ಇದ್ದಂಗೆ ಕ್ಯಾನ್ಸಲ್ ಮಾಡ್ತಾವನೆ. ನನಗೆ ಅರ್ಥನೇ ಆಯ್ತಾ ಇಲ್ವಲ್ಲ ಗುರು. ಅಥವಾ ಲಾಸ್ಟ್ ಟೈಮ್ ಏನಾದರೂ ಎಣ್ಣೆ ಹೊಡಿಬೇಕಾರೆ ಸೈಡ್ಸ್ ಎಲ್ಲ ನಾನೇ ಖಾಲಿ ಮಾಡಿಬಿಟ್ಟೆ ಅಂತ ಏನಾದ್ರು ತಿಕ್ಕ ಹುರ್ಕೊಬಿಟ್ಟವನ? ಯಾಕೆ ಗುರು ಫಿಲಮಿಗೆ ಬೇಡ ಅಂತವನೇ? ಓ, ತಲೆ ಕೆಡ್ತೈತೆ. ನಾನೇ ಅವನಿಗೆ ಫೋನ್ ಮಾಡಿ ಕೇಳ್ಬಿಡ್ತೀನಿ ಏನಕ್ಕಪ್ಪ ಅಂತ. ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು? ಅಲೋ ಲೋ, ಯಾಕೋ ಫಿಲಮಿಗೆ ಬೇಡ ಅಂತಂದೆ? ಯಾಕೆ ನಿಂಗೆ ನನ್ನ ಜೊತೆ ಹೋಗಕ್ಕೆ ಇಷ್ಟ ಇಲ್ವಾ? ಅವಮಾನನ ಹೇಳೋ ಮಗ. ಯಾಕೋ ಬೇದಿನ? ಇವನ್ ಯಾಕೆ ಗುರು ಬೇದಿ ಆಯ್ತು? ಅಂಥದ್ದೇನು ತಿಂದ? ಬೇದಿ ತಿಂದ್ರೆ ಬೇದಿ